ಸ್ನೇಹಿತರೆ, ಮೊದಲು ಈ ಧ್ವನಿಯನ್ನೊಮ್ಮೆ ಕೇಳ್ಕೊಳ್ಳಿ. ಇದು ಕೇವಲ ಧ್ವನಿಯಲ್ಲ, ಆರ್ತನಾದ. ಪ್ರಾಣಿ ಪಕ್ಷಿಗಳ ಆರ್ತನಾದ ಇದು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬರೋಬ್ಬರಿ 400 ಎಕರೆ ಪ್ರದೇಶದಲ್ಲಿರುವಂಥ ಅರಣ್ಯ ಪ್ರದೇಶವನ್ನೇ ಕ್ಲಿಯರ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ JCBಗಳು ಬಂದು ಅಲ್ಲಿ ಅರಣ್ಯವನ್ನು ನಾಶ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೇಳಿ ಬಂದಂತಹ ಆರ್ತನಾದ ಇದು. ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಕರೆಸಿಕೊಳ್ಳುವ ನವಿಲಿನ ಆರ್ತನಾದ ಕೇಳಿಸ್ತಾ ಇದೆ. ತೆಲಂಗಾಣದ ರಂಗಾರೆಡ್ಡಿ ಅನ್ನುವಂಥ ಜಿಲ್ಲೆಯಲ್ಲಿ ಬರೋಬ್ಬರಿ 400 ಎಕರೆಗಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ಒಂದು IT ಪಾರ್ಕನ್ನು ನಿರ್ಮಾಣ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಹೊರಟಿದೆ. ಇದೊಂದು ಸಂಪೂರ್ಣವಾಗಿ ಅರಣ್ಯದಿಂದ ಆವೃತವಾಗಿರುವಂಥ ಪ್ರದೇಶ. ಈ ಅರಣ್ಯವನ್ನು ರಾತ್ರೋರಾತ್ರಿ 100 JCBಗಳು ಬಂದು ಅಲ್ಲಿರುವಂತಹ ಸಸ್ಯ ಪ್ರಪಂಚವನ್ನು, ಅಲ್ಲಿರುವಂಥ ಪ್ರಾಣಿ ಪ್ರಪಂಚವನ್ನು ಯಾವುದನ್ನ ಕೂಡ ಲೆಕ್ಕಿಸದೆ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಕೂಡ ಅವರು ಬಿಡಲಿಲ್ಲ, ಪಕ್ಷಿಗಳನ್ನು ಕೂಡ ಬಿಡಲಿಲ್ಲ. JCBಗಳ ಗರ್ಜನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಮಾರಣ ಹೋಮ ಮಾಡುವಂಥ ಕೆಲಸವನ್ನು ಅಲ್ಲಿನ ಇಲಾಖೆಗಳು, ಅಲ್ಲಿನ ಸಂಸ್ಥೆಗಳು ಮಾಡ್ತಾ ಇದೆ. ಇದರ ವಿರುದ್ಧ ಈಗ ಇಡೀ ದೇಶವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ನಾವು ಕೆಲವೊಂದು ಪ್ರಾಣಿ ಪಕ್ಷಿಗಳು ನಾಶವಾಗೋದನ್ನು ಕಣ್ಣಾರೆ ಕಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕೆಲಸ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಹೌದು, ತಾಂತ್ರಿಕತೆ ಬರಬೇಕು, ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕು, ಅದರ ಜೊತೆಗೆ ದೇಶವೂ ಕೂಡ ಬೆಳವಣಿಗೆ ಆಗುತ್ತೆ. ಆದರೆ ಇಂತಹ ಅರಣ್ಯಗಳನ್ನು ನಾಶ ಮಾಡಿ ಮುಂದೆ ಆಗುವ ಅನಾಹುತಗಳಿಗೆ ಯಾರು ಹೊಣೆ ಹೊತ್ಕೊಳ್ಳುತ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿವೆ. ಈ ರೀತಿಯ ಅರಣ್ಯ ನಾಶ ಮಾಡಿ, ಈ ರೀತಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟು IT ಪಾರ್ಕ್ನಂತಹ ಯೋಜನೆಗಳು ಬೇಕಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.